ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ನಮ್ಮ ಆರ್ಡರ್ ತೆಗೆಯುವ ಒಬ್ಬ ರೈಟ್ರ್ ಇದ್ದಾರೆ, ಅವರಿಗೆ ಒಂದು ಅಡ್ರೆಸ್ ಸಹ ಗೊತ್ತಿಲ್ಲ. ನಾನೀಗ ಬಂದು ಇಲ್ಲಿ ನಟ ತಿರುಗ್ತಾ ಇದ್ದೆ ನೋಡಿ, ಇದು ಮಾವಿನಕಟ್ಟೆ ಜಂಕ್ಷನ್. ಅವರು ಹೇಳಿದ್ದು ಸರಪಾಡಿ ಜಂಕ್ಷನ್ ಅಂತ. ಸರಪಾಡಿ ಇಲ್ಲಿಂದ ಕೆಳಗಡೆ ಹೋಗಿ ಒಳಗಿನ ರೋಡಲ್ಲಿ ಹೋಗ್ಬೇಕು, ಅಲ್ಲಿ ದೇವಸ್ಥಾನ ಮಾತ್ರ ಇರೋದು. ಕರೆಕ್ಟಾಗಿ ಮಾವಿನಕಟ್ಟೆ ಜಂಕ್ಷನ್ ಸಿಗೋದು ಜಂಕ್ಷನ್ ಒಂದೇ. ಇದಾದ್ಮೇಲೆ ಅಜಿಲಮೊಗರ ಸಿಗ್ತದೆ. ಅಂಗಡಿಯವರು ಸಹ ಫೋನ್ ತೆಗೆಯೋದಿಲ್ಲ, ಓನರ್ಗೆ ಸಹ ಗೊತ್ತಿಲ್ಲ. ಆರ್ಡ್ರ್ ಯಾವನು ತೆಗ್ದಿದ್ದಾನೆ ಅವನಿಗೆ ಸಹ ಅಂಗಡಿ ಗೊತ್ತಿಲ್ಲ. ಅಲ್ಲಿ ರೋಡ್ ಸೈಡಲ್ಲಿ ಉಂಟಂತ ಹೇಳ್ತಾನೆ. ರೋಡ್ ಸೈಡಲ್ಲಿ ಎಲ್ಲ ಅಂಗಡಿ ಇರೋದು ರೋಡ್ ಸೈಡಲ್ಲಿ. ಇನ್ನೊಮ್ಮೆ ಹೇಳ್ತಾರೆ ಅಲ್ಲಿ ಟರ್ನಲ್ಲಿ ಉಂಟಂತ. ಯಾವ ಟರ್ನ್ ಹುಡ್ಕೊಂಡು ಹೋಗು, ನಾವು ಈ ಬಿಸಿಲಲ್ಲಿ ಕಾದು ಕಾದು ಸಾಯ್ಬೇಕು. ಇಲ್ಲಿ ಊಟ ಸಹ ಇಲ್ಲ, ಒಂದು ತೊಟ್ಟು ನೀರು ಸಹ ಇಲ್ಲ, ಎಂಥದ್ದು ಸಹ ಇಲ್ಲ. ಇಲ್ಲಿ ಬಂದು ಕೂತು ಸಾಯ್ತಾ ಇದ್ದೇವೆ ಇಲ್ಲಿ. ಈ ಅಂಗಡಿಯ ಅಥವಾ ಈ ಅಂಗಡಿಯ ಒಂದು ಅಂಗಡಿ ಸಹ ಸರಿ ಹೇಳೋದಿಲ್ಲ. ಒಂದು ಫೋಟೋ ತೆಕ್ಕೊಂಡು ಬರೋದು, ಒಂದು ಕರೆಕ್ಟ್ ಅಡ್ರೆಸ್ ಇಲ್ಲ. ಸರಪಾಡಿ ಅಂತ, ಇದು ಆ್ಯಕ್ಚುಲಿ ಮಾವಿನಕಟ್ಟೆ ಜಂಕ್ಷನ್. ಇದು ಎಂತ ಮಾಡುದು? 3 ಗಂಟೆಗೆ ಬರ್ತೇನೆ ಅಂತ ಹೇಳಿದಲ್ಲ ಅವರು. 3 ಗಂಟೆ ತನಕ ಕಾಯುದು, ಇಲ್ಲ ಇದು ಸೀದಾ ಹೋಗುವ. ನಮ್ಗೆ ಆಗುದಿಲ್ಲ. ನಮ್ಗೆ ಅಂತೇಳಿ ನಮ್ಗೆ ಲೈನ್ ಮುಗಿಸ್ಬೇಡ, ನಮ್ಮ ಲೈನಿಗೆ ಇಲ್ವಾ? ಇಲ್ಲಿ ವಾರ್ಡ್ರ್ ಹೊಸ ತೆಗೆಯುವುದು ಮಾರೆ. ಅದು ತೆಗ್ದವಾದ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಎಂತಾದ್ರೂ ಅಂಗಡಿ ಗೊತ್ತಿಲ್ಲ ಇದ್ರೆ ಗೊತ್ತಿಲ್ಲ ಹೇಳುದು, ಒಂದು ಅಂಗಡಿ ಫೋಟೋ ತೆಕೊಂಡು ಬರೋದು, ಎಂತಾದೊಂದು ಮಾಡುದು. ಈಗ ಅಂಗಡಿ ಎಲ್ಲಿ ಅಂತ ಕೇಳಿದ್ರೆ ಅವರಿಗೆ ಸಹ ಗೊತ್ತಿಲ್ಲ. ಒಂದು ಅಂಗಡಿ ಉಂಟು ಅದ್ರ ಎದುರುಗಡೆ ಅಂತ ಹೇಳ್ತಾರೆ. ಒಂದು ಅಂಗಡಿ ಉಂಟು ಎದುರುಗಡೆ ಅಂತ ಹೇಳಿದ್ರೆ ನಾವು ಎಲ್ಲಿ ಅಂತ ಹುಡುಕುದು ಜುನೇದ್ ಭಾಯಿ? ಅಲ್ಲಿ ಕೆಳಗಡೆ ಟರ್ನ್ ಅಲ್ಲಿ ಅಂತ ಹೇಳ್ತಾರೆ. ಎಷ್ಟು ಅಂಗಡಿ ಉಂಟು ಯಾವ್ದಂತ ನೋಡುವ. ಇಲ್ಲೇ ಒಂದು ಹೋಟೆಲ್ ಕೂಡ ಉಂಟು, ಅಲ್ಲಿ ನಾವು ಊಟ ಮಾಡಿ ಬರುವ, ಇವರು ಬರುವಷ್ಟರಲ್ಲಿ. ಐರಾವತನನ್ನು ಇಲ್ಲಿ ಸೈಡಿಗೆ ಹಾಕಿದ್ದೇನೆ. ನಮ್ಮ ಪಾಡು ನಾಯಿ ಪಾಡು ಥರ ಆಗಿದೆ. ಅಲ್ಲಿ ಹೋಟೆಲ್ ಉಂಟು, ಅಲ್ಲಿ ಊಟ ಇಲ್ಲ ಅಂತೆ. ಇಲ್ಲಿ ನೋಡಿ ಅವಸ್ಥೆ ನಮ್ಮ ಟಯರ್ ಇದ್ದು. ಟಯರ್ ಕೂಡ ಎಲ್ಲ ಹೋಗ್ತಾ ಬಂತು, ಫುಲ್ ಹೀಟ್ ಆಗಿದೆ. ಆ ಕಡೆದು ಟಯರ್ ನೋಡಿ, ಆ ಕಡೆ ಟಯರ್ ಎಂಥದೇ ಇಲ್ಲ. ಇದು ನೋಡಿ ಅಂತೆ, ಫುಲ್ ಹೋಗಿದೆ ಈ ಟೈರೆಲ್ಲ. ಇದಕ್ಕೆ ರಿಸೋಲ್ ಕೊಡಿಸ್ಬೇಕು, ರಿಸೋಲ್ ಮಾಡಬೇಕು. ಎಂತ ಸರ್ವಿಸ್ ಉಂಟು ಹಾಗೆ ಹೀಗೆ ಅಂತ ಹೇಳ್ತಾರೆ, ಎಂತ ನನಗೆ ಗೊತ್ತಿಲ್ಲ. ಇನ್ನು ಅದು ರಿಸೋಲ್ ಕೊಡುವಾಗ ಟೈರ್ ಎಲ್ಲ ಹಾಳಾಗಿ ಹೋಗಿ ಹೊಡೆದೋಗ್ತದೆ ಗ್ಯಾರಂಟಿ. ರಿಸೋಲ್ಗೆ ಸಹ ಬರೋದಿಲ್ಲ ಅದು. ನೋಡಿ ಈ ಟೈರ್ ಇದ್ದ ಅವಸ್ಥೆ. ಮತ್ತು ಇಲ್ಲಿ ಕೂಲೆಂಟು ಕೂಡ ಕರೆಕ್ಟಾಗಿ ಮುಗಿತಾ ಬಂತು. ಎಲ್ಲುಂಟು? ಇಲ್ಲುಂಟು. ಇಲ್ಲಿಗೆ ಬರಲಿಕ್ಕೆ ಬಿಡಲಿಕ್ಕೆ ಬಾರ್ದು ಅದನ್ನು. ಅದು ಕೂಡ ಒಂದು ತೊಂದರೆ. ಎಂತ ಜುನೇದ್ ಭಾಯಿ, ಊಟ ಇಲ್ಲ ಅಲ್ಲ? ಊಟ ಇಲ್ಲ, ಖಾಲಿ ಆಗಿದೆ ಅಂತ. ನಮ್ಮ ಪಾಡು ನಾಯಿ ಪಾಡು ಥರ ಆಗಿದೆ ಅಲ್ಲ. ಬೇಸರ ಆಗೋದು ಇದೆ. ಲೈನಿಗೆ ದುಡಿಲಿಕ್ಕೆ ಬರೋದು, ಊಟ ಇಲ್ಲದಾಗೆ ಸಾಯುದು ಬಂದಲ್ಲಿ ಎಲ್ಲ. ನೋಡಿ ಇಲ್ಲಿ ಅಂಗಡಿಗೋಸ್ಕರ ವೆಯ್ಟಿಂಗ್. ಇಲ್ಲಿ ತನಕ ಬಂದು ಇನ್ನು ಇಲ್ಲಿಂದ ಕೇವಲ ಒಂದು 5-6 ಕಿಲೋಮೀಟ್ರ್ ಇರೋದು ಉಪ್ಪಿನಂಗಡಿಗೆ. ಇದು ಹುಚ್ಚ ಅಲ್ವಾ? ಮತ್ತು ಇಲ್ಲಿಂದ 5-6 ಕಿಲೋಮೀಟ್ರ್ ಆದರೆ ಉಪ್ಪಿನಂಗಡಿ ಸಿಗ್ತದೆ ನಮಗೆ. ನಮ್ಮ ಲೈನ್ ಯಾವುದಾಗಿರೋದು, ನಾವು ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ನನಗೇನೆ ತಲೆ ಹಾಳಾಗ್ತಾ ಉಂಟು. ಮತ್ತು ಇಲ್ಲಿಂದ ಇದೇ ರೋಡಲ್ಲಿ ಬಂದ ರೋಡಲ್ಲಿ ಹೋಗ್ಬೇಕು. ಮತ್ತೆ ಊಟ ಇಲ್ಲ. ಊಟ ಇಲ್ಲದರೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗಿದೆ. ತಿಂಡಿ ಸಹ ಎಂಥದ್ದಿಲ್ಲ. 3 ಆಯಿತು. ಈ ಲೈನಲ್ಲಿ ಊಟ ಸಹ ಸಿಗೋದಿಲ್ಲ. ಇವರಿಗೆ ಅಂತ ಓನರ್ಗೆ ಸಹ ಗೊತ್ತಾಗೋದಿಲ್ಲ, ವಾಟರ್ ತೆಗೆಯುವವನಿಗೆ ಸಹ ಗೊತ್ತಾಗೋದಿಲ್ಲ. ನಾವು ಸಾಯುತ್ತಿಲ್ಲ ನಮ್ಮದು. ಬೇಡ. ಮಾವಿನಕಟ್ಟೆಗೆ ಬಾಯಿ ಹೇಳುವ ಸಂದರ್ಭ ಬಂತು. ಈಗ ಇಲ್ಲಿಂದ ಸೀದಾ ಮಣಿಹಳ್ಳಕ್ಕೆ ಹೋಗಬೇಕು. ಮಣಿಹಳ್ಳ ಆಗಿ ಕಾರಿಂಜೇಶ್ವರ ಒಗ್ಗಾಗಿ ಆ ಕಡೆ ಹೋಗಬೇಕು ನಮಗೆ. ಊಟದ ಅವಸ್ಥೆ, ಊಟ ಇಲ್ಲದೆ ಪೊರಟದಿಂದ ಬಂದ್ವಿ. ನಮ್ಮ ಅವಸ್ಥೆ ಅಂತ ಜುನೇದ್ ಭಾಯಿ, ದುಡಿಯುವುದೇ ಊಟಕ್ಕೋಸ್ಕರ. ಊಟ ಸಿಗುವುದಿಲ್ಲ ಅಂತ ಹೇಳಿದರೆ ಊಟ ಇದ್ರೆ ಒಳ್ಳೆದಿತ್ತು. ಏನಿಲ್ಲಲ್ಲ, ಅದಕ್ಕೆ ಪೊರೋಟದಿಂದ. ಈಗ ಈ ಪೊರೋಟದಿಂದ ಯಾವ ಥರ ಆಗ್ತದೆ ಅಂತ ಹೇಳಿದರೆ, ಇನ್ನು ಹೊಟ್ಟೆಗೆ ಕಲ್ಲಾಕಿದಾಗೆ ಆಗ್ತದೆ. ನಮಗೆ ನಾವು ದುಡಿಯುವುದು ಆರೋಗ್ಯಕ್ಕೋಸ್ಕರ. ಆರೋಗ್ಯ ಕಾಪಾಡಿಕೊಳ್ಬೇಕು, ಮತ್ತೆಂತ ಮನೆಯವರನ್ನು ನೋಡ್ಕೊಳ್ಬೇಕು. ಇನ್ನೊಂದು ಎಂತಂತ ಹೇಳಿದರೆ ಹೊಟ್ಟೆ ತುಂಬಿಸ್ಬೇಕಂತೇಳಿ ನಾವು ಈ ಲೈನಿಗೆ ಬಂದು ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ತಾ ಇದ್ದೇವೆ, ಹೊಟ್ಟೆ ಕೆಡಿಸಿಕೊಳ್ತಾ ಇದ್ದೇವೆ. ಈ ಊಟ ಲೇಟಾಗಿ ಊಟ ಮಾಡಿದರೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರುವಾಗ್ತದೆ. ಹೊಟ್ಟೆ ಒಳಗೆ ಎಂತೆಂಥದ ಒಂದು ರೋಗಗಳೆಲ್ಲ ಬರ್ತದೆ. ನಮಗೆ ರೋಗ ಬಂದರೆ ನಮ್ಮ ಕುಟುಂಬವನ್ನು ನೋಡುವವರು ಯಾರಿಲ್ಲ.
ಎಲ್ಲರೂ ಅವರವರ ಲಾಭಕ್ಕೆ ಮಾತ್ರ ಇರುವುದಲ್ಲದೆ ಒಬ್ಬ ವ್ಯಕ್ತಿಯ ಕಷ್ಟ ನೋವುಗಳಿಗೆ ಸ್ಪಂದಿಸುವಂತಹ ಗುಣ ಎಲ್ಲರಿಗೂ ಸಹ ಮರ್ತೋಗಿದೆ. ಅದು ಬೇಸರದ ಸಂಗತಿ. ಈಗ ಅಲ್ಲಿಂದ ಬಿಟ್ಟು ಅವರು ನಾನ್ ಸ್ಟಾಪ್ ಆಗಿ ಈಗ ಮಣಿಹಳ್ಳಕ್ಕೆ ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ಲೆಫ್ಟಿಗೆ ಹೋದರೆ ಬೀಚ್ ರೋಡು ಆ ಕಡೆ ಸೇರ್ತದೆ. ಬೀಚ್ ರೋಡು ಮತ್ತು ಮಂಗಳೂರಿಗೆಲ್ಲ ಆ ಕಡೆಯಿಂದ ಹೋಗ್ಬೋದು. ನಾವು ರೈಟ್ ತಗೊಂಡು ಈಗ ಸೀದಾ ಹೊಗ್ಗ ಕಡೆ ಹೋಗಬೇಕು. ಹೊಗ್ಗದಲ್ಲಿ ಒಂದು 2 ಅಂಗಡಿ ಉಂಟು, ಅಲ್ಲಿ ಇಳಿಸಬೇಕು. ಅಲ್ಲಿ ಇಳಿಸಿ ಮತ್ತೆ ಸೀದಾ ನಮ್ಮ ಪಯಣ ಹೀಗೆ ಇದೇ ದಾರಿಯಲ್ಲಿ ಹೋಗ್ತಾ ಇರಬೇಕು. ನಮಗೆ ಇನ್ನು ಯಾವುದೇ ಥರದ ಒಂದು ಒಳಗಿನ ರೋಡಿಗೆಲ್ಲ ಹೋಗ್ಲಿಕ್ಕಿಲ್ಲ. ಸೀದಾ ಹೈವೇಯಲ್ಲಿ ಐಟಮ್ ಆಗ್ತಾ ಹೋಗೋದು. ಈ ಥರ ಇದ್ದರೆ ಖುಷಿ ಆಗ್ತದೆ. ನನಗೆ ಇವತ್ತು ಬೇಸರ ಆದದ್ದು ಅದು ಒಂದೇ, ಮಾವಿನಗಟ್ಟೆಗೆ ಹೋದದ್ದು. ಯಾತಕ್ಕೋಸ್ಕರ ಬೇಕಿತ್ತು ಅಂತ ಆಗ್ತದೆ ಒಮ್ಮೊಮ್ಮೆ. ನಾವೇ ಇಷ್ಟು ತಲೆ ಆಲೋಚನೆ ಮಾಡುವಾಗ ಮತ್ತು ಓನರ್ಗಳು ಇನ್ನೂ ಕೂಡ ಜಾಸ್ತಿ ತಲೆ ಆಲೋಚನೆ ಮಾಡಬೇಕು. ಅದು ಎಂತ ಹೇಳ್ತೀರಾ? ಮತ್ತು ಎಷ್ಟು ಲಾಸ್ ಅಂತ ಹೇಳಿದರೆ ನೀವು ನಂಬಲಿಕ್ಕಿಲ್ಲ. ಒಂದು 200 ರೂಪಾಯಿದು 220 ರೂಪಾಯಿದು ಡೀಸೆಲ್ ಹೋಯ್ತು ಅಲ್ಲಿ ತನಕ ಹೋಗಿ ಒಂದು ಅಂಗಡಿಗೋಸ್ಕರ. ಅದರಲ್ಲಿ ಅವರಿಗೆ ಎಷ್ಟು ಸಿಗ್ತದಾ? 100 ರೂಪಾಯಿ ಸಿಗ್ತದಾ? 150 ರೂಪಾಯಿ ಸಿಗ್ತದಾ ಗೊತ್ತಿಲ್ಲ. ಒಂದು 200 ರೂಪಾಯೇ ಸಿಕ್ಕಿತಂತ ಅಂದ್ಕೊಳ್ಳುವ. ಲಾಭ ಅಲ್ಲಿಂದ ಅಲ್ಲಿಗೆ ಕವರ್ ಆಯ್ತು ಅಂತ ಅಂದ್ಕೊಂಡ್ರು. ನಮ್ಮ ಗಾಡಿದು ಟಯರ್ ಸವಿತದೆ, ಮತ್ತು ಕಿಲೋಮೀಟ್ರ್ ರನ್ ಆಗ್ತದೆ, ಗಾಡಿ ಮೇಂಟೆನೆನ್ಸ್ ಜಾಸ್ತಿ ಆಗ್ತದೆ. ಅದೆಲ್ಲ ಇರುವಾಗ ಆಲೋಚನೆ ಮಾಡಬೇಕಾಗ್ತದೆ ಕೆಲವೊಂದು ವಿಷಯಗಳು. ಈ ಥರ ರೋಡ್ ಇದ್ದರೆ ನಾನ್ ಸ್ಟಾಪ್ ಆಗಿ ಹೋಗ್ಬೋದು ಟೈಮ್ ಪಿಕಪ್ ಮಾಡಿಕೊಂಡು. ಇಂಥ ಒಳಗಿನ ರೋಡಿಗೆ ಹೋದರೆ ನಮಗೆ ಸಹ ಮೈ ನೋವು ಆಗ್ತದೆ. ಯಾಕಂತ ಹೇಳಿದರೆ ಸಿಂಗಲ್ ರೋಡ್ ಒಂದೇದು. ಇದು ನೋಡಿ ಆರಾಮದಲ್ಲಿ ಹೋಗ್ತಾ ಇದ್ದೇವೆ. ಈಗ ಇಲ್ಲಿಂದ ಸೀದಾ ಹೋಗಿ ಒಗ್ಗ ಪಾಸ್ ಮಾಡಿಕೊಂಡು ಹೋಗಬೇಕು. ಮೈನ್ ವಿಷಯ ಏನಂತ ಹೇಳಿದರೆ ಇದು ಓನರ್ಗೆ ಸಹ ಗೊತ್ತಿರೋದಿಲ್ಲ, ಯಾರಿಗೆ ಸಹ ಗೊತ್ತಿರೋದಿಲ್ಲ. ಇದು ಆರ್ಡ್ರ್ ತೆಕ್ಕೊಂಡು ಬರುವವರು ಮೊದಲು ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದರೆ ಅವರು ಸಹ ಈಗ ಒಂದು ಆಲೋಚನೆ ಮಾಡಬೇಕಾಗ್ತದೆ. ಅವರು ಸಹ ಗಾಡಿಯಲ್ಲಿ ಹೋಗಿ ಆರ್ಡ್ರ್ ತರುವಾಗ ನಮ್ಮ ಗಾಡಿ ಇಷ್ಟು ದೂರ ಬಂದು ಆಗ್ತದಾ, ನಮಗೆ ಅಸಲಾಗ್ತದಾ, ವರ್ಕೌಟ್ ಆಗ್ತದೆ ಅಂತ ಮುಂಚೆನೇ ಒಂದು ಆಲೋಚನೆ ಮಾಡಿ ಓನರ್ ಹತ್ರ ಹೇಳಿಬಿಡಬೇಕು. ನಮ್ಮ ಓನರ್ಗೆ ಸಹ ಗೊತ್ತಿರೋದಿಲ್ಲ. ಓನರ್ ಹತ್ರ ಅವ್ರು ಹೇಳೋದಂತ ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕಿದೆ ಆಯ್ತು ಅಂತ ಹೇಳ್ತಾರೆ. ನಮ್ಮ ಓನರ್ಗೆ ಸಹ ಗೊತ್ತಿರೋದಿಲ್ಲ ಪಾಪ. ಅವರು ಕೂಡ ಹೋಗಿ ಅಂತ ಕಳಿಸ್ತಾರೆ. ನಾವು ಡ್ರೈವರ್ ಆಗಿ ಮತ್ತು ನಾವು ಎಂತಾದರೂ ಅದು ಅಷ್ಟು ದೂರ ಇಷ್ಟು ದೂರ ಅಂತ ಹೇಳಿದರೆ ಮತ್ತೆ ಅವರಿಗೆ ಸಹ ಆಗ್ಲಿಕ್ಕೆ ಆಯಿತು. ಇವೆಂತ ಮಾರೆ, ಎಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ್ರು ಅಷ್ಟು ದೂರ ಇಷ್ಟು ದೂರ ಉಂಟಂತ ಹೇಳ್ತಾನೆ. ಇವನಿಗೆ ಉದಾಸೀನ ಅಂತ ಹೇಳಲಿಕ್ಕೆ ಆಯಿತು. ಅದಕ್ಕೋಸ್ಕರ ನಾನು ಎಂಥದ್ದು ಮಾತಾಡೋದಿಲ್ಲ. ಫೈನಲಿ ಯಾವ ಥರ ಆಗ್ತದೆ ಅಂತ ಹೇಳಿದರೆ ಡೀಸೆಲ್ ಒಂದು 100 ರೂಪಾಯಿದು 200 ರೂಪಾಯಿದು ಜಾಸ್ತಿ ಹೋಗುವಾಗ ಗೊತ್ತಾಗ್ತದೆ ಇದು ಒಂದು ಅಂಗಡಿಗೋಸ್ಕರ ಇಲ್ಲಿಗೆ ಹೋದರೆ ಅಸಲು ಆಗೋದಿಲ್ಲ ಅಂತ. ಎಂತ ಹೇಳ್ತೀರಾ ಜುನೇದ್ ಭಾಯಿ? ಬನ್ನಿ ಇಲ್ಲಿಂದ ಹೋಗುವ. ಒಗ್ಗ ಸಿಟಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿಂದ ಕೂಡ ಅಲ್ಲಿ ಪಾದಿಗೆ ಹೋಗ್ಲಿಕ್ಕೆ ಆಗ್ತದೆ. ಆದರೆ ಈ ಕಡೆಯಿಂದ ಸುತ್ತಾಡಿಕೊಂಡು ಬಂದು ಆ ಕಡೆ ಹೋಗೋದಂತ ಹೇಳಿದರೆ ಅದು ಫಸ್ಟ್ ಆಫ್ ಆಲ್ ಸಿಂಗಲ್ ರೋಡು. ಒಂದು ಬಸ್ ಬಂದರೆ ಪಾಸ್ ಆಗೋದಿಲ್ಲ ಅಲ್ಲ, ನೀವು ಅವತ್ತು ಹೇಳ್ತಾ ಇದ್ರಿ. ಒಂದು ಬಸ್ ಬಂದರೆ ನಾವು ಸೈಡಿಗೆ ಇಳಿಸೋದಲ್ಲ ಎಂಥದಲ್ಲ, ಅಲ್ಲಿಂದ ರಿವರ್ಸ್ ಬರಬೇಕಷ್ಟೇ. ಅದಕ್ಕೋಸ್ಕರ ಆ ಕಡೆಯಿಂದ ಹೋಗಲಿಲ್ಲ. ಇಲ್ಲಿಂದ ಕರೆಕ್ಟಾಗಿ ಮಡಂತಿಯಾರಿಗೆ 12 ಕಿಲೋಮೀಟ್ರ್ ಉಂಟು. 12 ಕಿಲೋಮೀಟ್ರ್ ಮಡಂತಿಯಾರಿಗೆ ಇರೋದು. ಅಲ್ಲಿಂದ ಮತ್ತೆ ಸಹ ನಮಗೆ ಉಜಿರೆಗೆ ಹೋಗಲಿಕ್ಕೆ ಒಂದು ಟೋಟಲ್ ಒಂದು 25-30 ಕಿಲೋಮೀಟ್ರ್ ಏನೋ ಇರ್ಬೋದು. ಹೋಗುವ, ಆರಾಮ್ಸೆ ಹೋಗುವ. ಈ ಒಂದೊಂದು ಹಂಸ ಹಾಕಿದ್ದಾರೆ, ಇದು ಯಾತಕ್ಕೋಸ್ಕರ ಹಾಕೋದಂತ ಗೊತ್ತಾಗೋದಿಲ್ಲ. ನೋಡಿ ಈ ಚಿಕ್ಕ ಚಿಕ್ಕ ಹಂಸಗಳು ಗೊತ್ತಾಗೋದಿಲ್ಲ. ಆದರೆ ಗಾಡಿಯ ಈ ಡ್ಯಾಶ್ ಬೋರ್ಡ್ ಎಲ್ಲ ಉಂಟಲ್ಲ ಲೂಸ್ ಆಗಿ ಹೋಗ್ತದೆ, ಈ ಡ್ಯಾಶ್ ಬೋರ್ಡ್ಗಳೆಲ್ಲ. ಯಾಕಂತ ಹೇಳಿದರೆ ಫುಲ್ ವೈಬ್ರೇಟ್ ಆಗುವಾಗ ಗಾಡಿಗೆ ಸಹ ಪೆಟ್ಟು, ನಮಗೆ ಸಹ ಸೊಂಟ ನೋವು ಶುರುವಾಗಿ ಹೋಗ್ತದೆ ಇಲ್ಲಿ. ಈಗ ಇಲ್ಲಿಂದ 1 2 3 4 5 6 ಅಂಗಡಿ ಉಂಟು. 6 ಅಂಗಡಿ ಕವರ್ ಮಾಡಿಕೊಂಡು ಹೋಗಬೇಕು. ಬನ್ನಿ ಹೋಗುವ, ಆರಾಮ್ಸೆ ಹೋಗಬೇಕು. ಇವತ್ತಿನ ಕ್ಲೈಮ್ಯಾಟ್ ಯಾವ ಥರ ಉಂಟಂತ ಹೇಳಿದರೆ ಕೆಲವೊಂದು ಕಡೆ ಹೆವಿ ಸೆಕೆ ಆಗ್ತದೆ, ಇನ್ನೊಂದು ಕಡೆ ನೆರಳುಂಟು, ಇನ್ನೊಂದು ಕೆಲವು ಜಾಗದಲ್ಲಿ ಯಾವ ಥರ ಉಂಟಂತ ಹೇಳಿದರೆ ಬಿಸಿಲು ಸಹ ಉಂಟು. ಬಿಸಿಲಿಗೆ ತಕ್ಕ ಹಾಗೆ ಗಾಳಿ ಹೊಡಿತಾ ಉಂಟು. ಒಮ್ಮೊಮ್ಮೆ ಆಗ್ತದೆ ಮಳೆ ಬರ್ತದಾ ಅಂತ ಆಗ್ತದೆ, ಒಮ್ಮೊಮ್ಮೆ ಆಗ್ತದೆ ಮಳೆ ಬರುವುದಿಲ್ಲ ಕಾಣ್ತದೆ ಅಂತ. ನೋಡಿ ಇಲ್ಲಿ ಈಗ ಹೋಗ್ತಾ ಇದ್ದೇನೆ, ನಿಮಗೆ ಎಷ್ಟು ಬಿಸಿಲು ಕಾಣಿಸ್ತಾ ಇರ್ಬೋದು, ಆದರೆ ತಣ್ಣಗೆ ಗಾಳಿ ಹೊಡಿತಾ ಉಂಟು ಇಲ್ವಾ. ಅಲ್ಲಿಂದ ಸೀದಾ ಬಂದು ನಮ್ಮ ಐರಾವತನವನ್ನು ಸೈಡ್ಗೆ ಹಾಕಿದ್ದೇನೆ. ಇದೊಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು. ಅವರು ಇಲ್ಲಿ ಇಲ್ಲ, ಅವರ ಮನೆ ಹಿಂದ್ಗಡೆ ಇರೋದು. ಅವರ ಮನೆಗೆ ಹೋಗಿ ಬಿಲ್ ತಗೊಂಡು ಬರುವ. ನಮ್ಮ ಜುನೇದ್ ಭಾಯಿ ಎಲ್ಲ ಇಳಿಸ್ತಾ ಇದ್ದಾರೆ. ಬನ್ನಿ ಹೋಗುವ. ಅವರ ಮನೆ ಇರೋದು ಇಲ್ಲೇ. ಇಲ್ಲಿಂದ ಬಿಲ್ ತರಬೇಕು. ಅವರೀಗ ಊಟದ ಸಮಯ, ನಿದ್ರೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ
ಮನೆಗೆ ಹೋಗಿ ಬಿಲ್ ತಗೊಂಡು ಸೀದಾ ಹೊರಡುವ. ಅಲ್ಲಿ ಐಟಮ್ ಖಾಲಿ ಮಾಡಿಕೊಂಡು ಈಗ ಕಾರಿಂಜೇಶ್ವರದ ಕಡೆ ನಮ್ಮ ಪಯಣ ಸಾಗ್ತಾ ಉಂಟು. ಈ ಗಾಡಿಯಲ್ಲಿ ಹೋಗುವಾಗ ಎಷ್ಟೇ ಬಿಸಿಲಿದ್ರೂ ಗೊತ್ತಾಗೋದಿಲ್ಲ. ಇಳಿದು 1 ನಿಮಿಷ ಆಗುವಾಗ ನೋಡಿ ಇವರೆಷ್ಟು ಬೆವರಿದ್ದಾರೆ ಅಂತ. ಬಿಸಿ ಬಿಸಿ ಆಗೋದಿಲ್ವಾ? ಗಾಡಿಯಲ್ಲಿ ಹೋಗುವಾಗ ತಣ್ಣಗೆ ಗಾಳಿ ಹೊಡಿತದೆ. ಅದೇ 1 ನಿಮಿಷ ಗಾಡಿ ನಿಲ್ಲಿಸಿ ಹೊರಗೆ ಹೋದರೆ ಯಾವ ಥರ ಬೆವರು ಹೋಗ್ತದೆ ಅಂತ ಹೇಳಿದರೆ ಯಪ್ಪ. ನಾವೀಗ ದಿನಕ್ಕೆ 1 ಲೀಟ್ರ್ ನೀರು ಒಂದು 2-3 ಲೀಟ್ರ್ ನೀರು ಕುಡಿತೇವೆ. ಅದರಲ್ಲಿ 2 ಲೀಟ್ರ್ ಬೆವರಾಗಿ ಹೋಗ್ತದೆ. ಒಂದು ಗಂಟೆ ಹೊರಗಿದ್ರೆ ಸಾಕು, ಇಡೀ ಹೋಯ್ತು. ಇನ್ನು ಆ ಗಾರೆ ಕೆಲಸ ಮಾಡುವವರೆಲ್ಲ ಎಂತ ಮಾಡ್ತಾರೆ ದೇವರಿಗೆ ಗೊತ್ತು. ಆ ಬಿಸಿಲಲ್ಲಿ ಒಣಗಿಕೊಂಡು ಎಲ್ಲರವರವರ ಹೊಟ್ಟೆಪಾಡಿಗೋಸ್ಕರ ಜೀವನಕ್ಕೋಸ್ಕರ ದುಡಿತಾ ಇದ್ದಾರೆ. ನಮ್ಮ ಶರೀರ ನಮ್ಮ ಆರೋಗ್ಯ ನಾವು ಹಾಳು ಮಾಡಿಕೊಳ್ಳುವುದು ನಮಗೆ ಗೊತ್ತೇ ಆಗ್ತಾ ಇಲ್ಲ. ಅದರ ಬೇರೆ ಈಗಿನ ಕಾಲದ್ದು ಫುಡ್ಡು ಕೂಡ ಹಾಗೆ ಉಂಟು. ಅಂಥ ಫುಡ್ಡುಗಳು ತಿಂದು ಒಂದು ಕೆಲಸ ಮಾಡಲಿಕ್ಕೆ ಸಹ ಇಂಟ್ರೆಸ್ಟ್ ಬರುವುದಿಲ್ಲ, ಎಂತ ಸಹ ಇಲ್ಲ, ನಿದ್ರೆನೇ ಬರ್ತದೆ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.